ತುಂಬ ಥ್ಯಾಂಕ್ಸ್ ಸೊ ಮಚ್. ಸಿಕ್ಕಾಪಟ್ಟೆ ಹೋಗ್ತಾ ಇದೀವಿ. ಹೋಗೋ ದಾರಿಲಿ ವ್ಯೂ ಹೆಂಗಿದೆ ಅಂತ ನಿಮ್ಗೂ ತೋರಿಸ್ತೀನಿ ಬನ್ನಿ. ಹಾಯ್ ಫ್ರೆಂಡ್ಸ್, ಇವತ್ತು ಡೇಟು ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ಇವಾಗ ಒಂದು ಕಡೆ ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿಯಲ್ಲಿ ವ್ಯೂ ಹೆಂಗಿರುತ್ತೆ ಅಂತ ನಿಮಗೂ ನಾನು ತೋರಿಸ್ತೀನಿ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹಾಯ್ ಸ್ನೇಹಿತರೆ, ಇವಾಗ ನಾವು ಒಂದು ಶಾರ್ಟ್ ಟ್ರಿಪ್ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕನ ಮಗ ನಾಲ್ಕು ಬಿಟ್ಟಿದ್ದೀವಿ ಮೂಡುಬಿದ್ರಲ್ಲಿ. ಅಲ್ಲಿ ಹೋಗ್ತಾ ಇದ್ದೀವಿ, ಬನ್ನಿ ತೋರಿಸ್ತೀನಿ ಅಂದಿದೆ ಏನೇನಿದೆ ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಕಡ್ಡಿಯಲ್ಲಮ್ಮ ಚಿರಿ ಎಲ್ಲೋಗ್ತಿದ್ಯಾ? ಚಿರಿ ಎಲ್ಲೋಗ್ತಿದ್ಯಾ? ರೀ ಹೇಳಮ್ಮ. ಮಳೆ ಬರಕ್ಕೆ ಬೇರೆ ಇದೆ. ರೆಡಿನಮ್ಮ? ಹಾಂ ರೆಡಿ, ನಡೀರಿ. ರೆಡಿನಪ್ಪ? ಹೌದಾ? ರೆಡಿ ಚಿರಿ? ಹೌದಾ? ಹೋಗ್ತಾ ಇದೀವಿ, ಮುಗಿಸ್ಕೊಂಡು ಮೈಕ್ಸ್ ರೋಡ್ ಎಕ್ಸಿಟ್ ಆಗ್ಬೇಕು ಇವಾಗ. ಇಲ್ಲಿ ನಮ್ಮ ಬಾಸ್ ಆಂಜನೇಯ ಬರುತ್ತೆ, ಅವ್ರ ಸೈಡ್ ನೋಡ್ಬಿಟ್ಟು ಪ್ರಯಾಣ ಶುರು ಮಾಡೋಣ. ಎಲ್ಲಿದೆ ನಿಮ್ಮ ಬಾಸ್? ಕಾಫಿ ಕುಡಿಯೋಣ ಅಂತ ಒಂದು ಸ್ಮಾಲ್ ಸ್ಟಾಪ್ ಲಿವಿಸ್ಟಾಗೆ ಕಾಫಿ ಕುಡಿದು ಫ್ರೆಶ್ ಆಗಿಬಿಟ್ಟು. ಇವ್ರಿಗೆ ಟ್ರಿಪ್ ಹೋದ್ರೆ ಮೇನ್ ಕಾಫಿ ಟೀ ಎರಡೂ ಇರಬೇಕು. ಕಾಫಿ ಕುಡಿದ್ರೆ ನೋಡಿ ಇವಾಗ ಲಿವಿಸ್ಟ್ ಹತ್ರ ಈ ಕಾಫಿ ಚೆನ್ನಾಗಿರುತ್ತೆ. ಅಲ್ಲೇ ಒಂದು ಕಾಫಿ ಹಾಕೊಂಡು ಕುಣ್ಗಲ್ ಹತ್ರ ಇರೋದಿದು. ಇಲ್ಲೊಂದು ಚಾರ್ಜಿಂಗ್ ಸ್ಟೇಷನ್ ಆಗ್ತದೆ ನೋಡಿ ಲಿವಿಸ್ಟ್ ಹತ್ರ. ಎಲೆಕ್ಟ್ರಿಕ್ ಗಾಡಿ ಅವ್ರಿಗೆ ಬಂದ್ಬೇಕಾದ್ರೆ ಚಾರ್ಜ್ ಮಾಡ್ಕೊಳ್ಳಿ. ಇನ್ನೂ ಹೊಸ್ದಾಗಿ ಓಪನ್ ಆಗಿದೆ, ಗೊತ್ತಿಲ್ಲ ಚಾಲು ಇದೆಯಿಲ್ಲ ಅಂತ ನೋಡ್ಕೊಳ್ಳಿ. ಏನ್ ನೋಡ್ದಮ್ಮ, ಇವನ್ ಮಾಡ್ಬಿಟ್ಟ. ಮಾತಾಡಿ, ಏನ್ ಬೇಕ್ರಿ ನಿಮ್ಗೆ? ನೋಡಿ ನಿಮ್ಮ ಮಗ ಆಲ್ರೆಡಿ ಕಿತಾಪತಿ ಅಲ್ಲಿ ಹೋಗಿದ್ದಾನೆ. ಅವನು ಮೇಯ್ನ್ ಎಲ್ಲರಿಗಿನ ಇಂಪಾರ್ಟೆಂಟ್. ನನ್ನ ಮಗ ಎಲ್ಲ ಕಡೆ ಇರ್ಬೇಕು. ಅವ್ನು ಫಸ್ಟ್ ಬಂದ ಇಟ್ಕೊಳ್ಳಿ ಅವ್ರನ್ನ. ನೋಡಿ ನನ್ನ ಮಗಂಗೆ ನೋಡಿ ಇಲ್ಲಿ ಬಂತು ಅಂದರೆ ಅವನಿಗೆ ಇಲ್ಲೊಂದು ಆಟ, ಇದು ಓಡೋಗೋದು ಓಡ್ಬರೋದು. ಬನ್ನಿ ಹೋಗೋಣ ಲಿವಿಸ್ಟಾದಲ್ಲಿ ಕಾಫಿ ಕುಡಿತಾರೆ. ಏನು ಬೇಕು ಚಿನ್ನಿ ನಿಂಗೆ? ಏನು ಬೇಕು? ಏನಕ್ಕೆ ಕಾಫಿಪಾ? ಚಿನ್ನಿ ಕುಡಿತೀಯ ಕಾಫಿ? ಯಾಕೆ, ಏನು ಕುಡಿತೀಯ? ಸರ್ಪ್ರೈಸ್ ಬೇಕಾ? ಸರ್ಪ್ರೈಸ್ ಗಿಫ್ಟ್ಸ್ ಬೇಕಾ ನಿನಗೆ? ಏನು ಬೇಕು ಮುಂದೆ? ಅಯ್ಯೋ ಚರ್ಚಿಲ್ಲ, ಕಾಫಿ ಪ್ಲೇಟ್ ಎಲ್ಲ ಹೋಯ್ತು. ಹೆಂಗಿದೆ ನೋಡಿ ಕಾಫಿ. ಲಿವಿಸ್ಟದಲ್ಲಿ ಯಾವಾಗಲೂ ನಾವು ಜಾಸ್ತಿ ಕುಡಿಯೋದೇ ಕಾಫಿ. ಹಿಂಗೆ ಒಂದು ಬಿಸಿ ಬಿಸಿ ಕಾಫಿ ಕುಡಿದ್ರೆ ಹೆಂಗಿರುತ್ತೆ ಗೊತ್ತಾ? ಹೆಂಗಿದೆ ರೀ ಕಾಫಿ? ಕಾಫಿ ಥರ ಇದೆ, ಚೆನ್ನಾಗಿದೆ, ಪರವಾಗಿಲ್ಲ. ತಗೊಳ್ಳಿ ಮೈಕು. ಲಿವಿಸ್ಟ ಬಗ್ಗೆ ಹೇಳ್ಬೇಕಂದ್ರೆ ನಾವು ಯಾವಾಗಲೂ ಊರಿಗೆ ಹೋದ್ರೂ ನಮ್ಮದು ಬೆಸ್ಟ್ ಸ್ಟಾಪ್ ಅಂದರೆ ಲಿವಿಸ್ಟ.
ತುಂಬ ಎಲ್ಲೇ ಹೋದ್ರು ಈ ರೂಟಲ್ಲಿ ನಾವು ನಿಲ್ಸುತ್ತೆ ಸ್ವಲ್ಪ ಇಷ್ಟದಲ್ಲಿ ನಮಗೆ ತುಂಬ ಬೇರೆಯವ್ರಿಗೂ ಗೊತ್ತಿಲ್ಲ, ನಮಗೆ ತುಂಬ ಇಷ್ಟ ಆಗುತ್ತೆ ಇದು. ನೋಡಿ ನನ್ನ ಮಗನಿಗೆ ಸಕ್ಕರೆ ಬೇಕಂತ ಸಕ್ಕರೆ ತಿಂತಿದ್ದಾನೆ. ಚೆನ್ನಾಗಿಲ್ಲ ರೀ ಕಾಫಿ? ಚೀಪ್ ಅನಿಸ್ಬಿಡ್ತು ಅಂದ್ರೆ ಪೇಪರ್ ಅದು ಪೇಪರ್ ಬಿಡ ಮನೆ ಒಳಗೆ ತಿಂತೆ. ಬನ್ನಿ ಕಾಫಿ ಹೆಂಗಿದೆ ಅಂತ ನಾನು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಕಾಫಿ ಮಾತ್ರ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ, ಲೈಟ್ ಅಂದರೆ ಲೈಟಾಗಿ ಕೊಡ್ತಾರೆ, ಡಾರ್ಕ್ ಸ್ಟ್ರಾಂಗ್ ಬೇಕಂದರೆ ಸ್ಟ್ರಾಂಗಾಗೂ ಕೊಡ್ತಾರೆ. ನಾವಿಲ್ಲಿ ಯಾವಾಗ ಬಂದರೂ ಸ್ಟ್ರಾಂಗೇ ತಗೊಳ್ಳೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಆಯ್ತಾ, ನೀವೇನಾದರೂ ಈ ರೂಟ್ಗೆ ಬಂದರೆ ಒಂದು ಸಲ ವಿಸಿಟ್ ಮಾಡಿ. ನಿಮಗೆ ಕಾಫಿ ಚೆನ್ನಾಗಿತ್ತು. ಸ್ಟಾಪ್ ಆಯಿತು. ಇವ್ರದ್ದು ಲೈಟಾಗಿ ಒಂದು ರೌಂಡ್ ವಾಕಿಂಗ್ ಆಯಿತು. ಎಲ್ಲಿಂದ ಎಲ್ಲಿಗೆ ಲಾಂಗ್ ಹೋದ್ರೆ ಶಾರ್ಟ್ ಆದರೆ ಇವ್ರದ್ದು ಕಾಫಿ ಟೀ ಸ್ಟಾಪ್ಸ್ ತುಂಬ ಇರುತ್ತೆ. ಮುಂದೆ ಇನ್ನೂ ತುಂಬ ಇದೆ, ತೋರಿಸ್ತೀನಿ ಬನ್ನಿ. ಇನ್ನೂ ಎಲ್ಲೆಲ್ಲಿ ನಿಲ್ಲಿಸ್ತಾರೆ ಇವರು ಅಂತ ಅಲ್ವಾ ರೀ? ಎಲ್ಲಿದ್ದೀವಿ ಇವಾಗ ನಾವು? CNG ಹಾಕ್ಸ್ಕೊಂಡು ಡೈರೆಕ್ಟ್ ಇವಾಗ ನೆಕ್ಸ್ಟ್ ಇನ್ನೆಲ್ಲಿ ಸ್ಟಾಪ್ ಆಗ್ತೀರಾ? ಹಾಕ್ಸೈಟ್ ನಡೀರಿ CNG. ಅಯ್ಯೋ ಅಬ್ಬಾ ನೀವು ಬನ್ನಿ ಗಾಯ್ಸ್, ನೀವು ಹತ್ತಿ ಗಾಯ್ಸ್, ನೀವು ಮೊದಲು ಹತ್ತಿ. ನೀನು ನೋಡಿ ಕುಲ ಹೆಂಗತ್ತಿದ್ದಾನೆ ಕಿತಾಪತಿ. ಇದೆ ಗಾಡಿ ಸ್ಟಾರ್ಟ್ ಗಿಟ್ ಮಾಡ್ದಾನ. ಇದು ಹಾಸನ ಇವೆಲ್ಲ ಇರೋದಲ್ಲ ರೀ, MS ಉದಯಪುರ ಆನ್ಲೈನ್ ಸ್ಟೇಷನ್. ನೋಡಿ ಇವಾಗ ಎಲ್ಲಿದ್ದೀವಿ ಅಂತ ಇಂತ ಹಾಸನ ಬಂತು. ಅದಾದ್ಮೇಲೆ ನಮ್ಮ ಶಿರ್ಡಿ ಘಾಟ್ ಬರುತ್ತೆ. ಶಿರ್ಡಿ ಘಾಟಿಂದ ಮೂಡಬಿದ್ರೆಗೆ ಹೋಗ್ತಾ ಇರೋದೆ. ನೋಡೋಣ ಮುಂದೆ ಊಟಕ್ಕೆ ನಿಲ್ಸ್ಬೇಕು. ಯಾವ ಹೋಟೆಲ್ ಚೆನ್ನಾಗಿದೆ ನೋಡಿ ಊಟಕ್ಕೆ ನಿಲ್ಸ್ತೀವಿ. ನೋಡೋಣ ಲೆಟಸ್ ಸಿ. ಆಮೇಲೆ ಕಾಫಿಗೆ ಇನ್ನೂ ಎಷ್ಟು ಸಲ ನಿಲ್ಲಿಸ್ತೀರಾ? ಕಾಫಿಗೂ ನಿಲ್ಸಲ್ಲ, ಟೀಗೂ ನಿಲ್ಸಲ್ಲ. ನೆಕ್ಸ್ಟ್ ಕಾಫಿ ಟೈಮ್ಗೆ ಕಾಫಿ. ಯಾವ್ದೋ ಹೊಸದಾಗಿ ಆಗಿದೆ, ಇಂಪೀರಿಯೋ ಅಂತೆ. ಹೋಗೋಣ ಅಂದ್ರೆ ಹೋಗೋಣ, ಇಲ್ಲಾಂದ್ರೆ ಹಂಗೆ ಹೋಗ್ತಾ ಇರೋಣ. ನಮ್ಮ ಮಲ್ಲಿಕ್ ನೋಡಿ ನಿದ್ದೆ ಆಗ್ಬಿಟ್ಟಿದೆ ನಮ್ಮ ಮಗುಗೆ. ತಿಂತಾನೆ ಇರ್ತಾನೆ ಯಾವಾಗ್ಲ. ಅವನು ಮಲಗಬಾರ್ದು ಅಂತ ಇಷ್ಟೆಲ್ಲ ಟ್ರೀಟ್ಮೆಂಟ್ ಚೆನ್ನಾಗಿದೆ. ಅಂದ್ರೆ ಊರ್ ತುಂಬಾ ಹೆಂಗಿದೆ? ಸತ್ಯ ಹೇಳ್ತೀನಿ ಕೇಳು. ಫ್ರೆಂಡ್ಸ್ ಜಾಸ್ತಿ ಇದ್ರೆ ಸೋಮಾರಿಗಳಾಗ್ಬಿಡ್ತೀವಿ, ಶತ್ರುಗಳು ಜಾಸ್ತಿ ಇದ್ರೆ ಅಲಾಗಿರ್ತೀವಿ. ಹೇಳು ನನ್ನ ಟಚ್ ಮಾಡ್ಬೇಕು ಅನ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಟಚ್ ಮಾಡ್ಬೋದು ಅನ್ಕೊಳ್ಳೋದಿದ್ಯಲ್ಲ ಸ್ಕೂಲಲ್ಲಿ ಇದಾರೆ, ಕಾಲೇಜಲ್ಲಿ ಗಲೀಜ್ ಮಾಡಬೇಡ ಗಾಡಿನೆಲ್ಲ. ಇನ್ನ ಸವಾರಿ ಇದೆ ಇನ್ನ ಮುಂದೆ. ಇನ್ನೇನ್ ಚಿರಿ? ಅರ್ಥ ಆಯ್ತಾ? ಇನ್ನೇನು ಚಿರಿ? ಏನಾಗಿಡ್ಬೇಕು ಅಂತ ಇಂತ ನಮ್ಮ CNG ಗಾಡಿ 1 kg CNG ಕರೆಕ್ಟ್ ಆಗಿ 1 kg ಸ್ವೀಟ್ ಗಾಡಿ ಓಡಿಸಿದ್ರೆ 43 ಕಿಲೋಮೀಟರ್ ಬರುತ್ತೆ 1 kg. ಅದು 80-90 ಹೋದ್ರೆ ರಫ್ ಆಗಿ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಕಮ್ಮಿ ಬರ್ಬೋದು. ಇವಾಗ ನಮ್ದು ಪ್ರೆಸೆಂಟ್ ಎಷ್ಟಿದೆ? 43 ಬರ್ತಾ ಇದೆ. 43 ಬರ್ತಾ ಇದೆ. ಎಷ್ಟು ಒಂದು ಫುಲ್ ಟ್ಯಾಂಕ್ ಹಾಕ್ಸಿದಿರಲ್ಲ 1 kg 43 ಮೈಲೇಜ್, 43 ಕಿಲೋಮೀಟರ್ಸ್ 1 kg. ಅದು 80-90 ಹೋದ್ರೆ ಮಾತ್ರ. ಆಮೇಲೆ ಏನಾರ ತಪ್ಪು ತಿಳ್ಕೊಂಡ್ಬಿಟ್ಟು ನೀವು ಹಿಂಗೆ ಹಂಗಂತಲ್ಲ. 80-90 ಒಳಗೆ ಹೋದ್ರೆ 100% 40-43 ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್. ಇವಾಗ ಏನೋ ಇದೆ ಕಣಮ್ಮ, ಎಷ್ಟು ಗಾಡಿಗಳು ಮಂಡ್ರೆ ಗಣ್ಣಲ್ಲಿ ಗುರಾಯಿಸ್ತಾವನ ಅಣ್ಣ. ಗೂಗಿ ಮುಚ್ಚ
ಕ್ಯೂಟಿ ಪೈಸ್ ಇವರು. ಒಂದು ತೀಟೆ ಸುಬ್ಬ ಅವನು. ಇನ್ನು ಎಳೆ ಮಗ ಅನ್ಕೊಂಬಿಡೈತೆ ಅದು. ಅಲ್ಲೇ ಆಯ್ತು ತುಂಬಿ 4 ವರ್ಷ ಚಿಕ್ಕಪ್ಪ. ಏನೋ ನೀನು ಚಿಕ್ಕಪ್ಪ ತರ ಆಡ್ತಾನೆ. ಚಿನಿ ಇಲ್ಲೋಡಿ ಬಾಯಲ್ಲಿ ನಿಂಗೆ ಏನೋ ತೋರಿಸ್ತೀನಿ. ಇಲ್ಲೋಡಿ ಹೆಂಗಿದಾನೆ, ಹೆಂಗ್ ಬರ್ತಿದ್ದಾನೆ. ಮನ್ವಿತ್, ವೇರ್ ಆರ್ ಯು ಗೋಯಿಂಗ್ ಮನ್ವಿತ್? A for A to B ಅಂತ ಬಂದ್ಬಿಟ್ಟಿದೀವಿ. ಏನ್ ಮಾಡ್ತಿದ್ದೆ ಚಿನಿ? ಏನ್ ಸಮಾಚಾರ? ಏನ್ ಮಾಡ್ತಿದ್ದೆ? ಯಾವಾಗ ನೋಡ್ತಾ ಇದ್ದೀನಿ. ಏನಮ್ಮ ನೋಡ್ತಾ ಇದ್ಯಾ? ನೋಯ್ತಿದ್ದೆ. ಏನ್ ಹೇಳ್ತಿದ್ದೀರಿ? ನಾನು ಅನ್ನ ಸಾಂಬಾರಪ್ಪ. ಮೀಲು ನೀವಪ್ಪ? ಅವ್ರ ಮೀಲು ಅಲ್ಲೇ ಮೇಲ್ ನಮ್ಮ ಭಾವ ಎಂಟ್ರಿ ಅಕ್ಕ ಬಂದಿದ್ದಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು? ನೀನೇನ್ ಮಾತಾಡ್ತೀಯ? ಅಮ್ಮನ್ ಕಾಲು ಉತ್ಕೊಂತ ಇದು ಟೊಮೆಟೊ ಸೂಪ್ ಅಂತ ಕೊಡಿ. ಇಲ್ಲೇ ಇದೀನಿ, ಇದ್ರಲ್ಲಿ ಹಾಕ್ಲಾ? ಏನ್ ಅದು? ಏನ್ ಕುಡಿತಿದ್ಯಾ ನೀನು? ಯಾವ ಸೂಪು? ಅತ್ತೆ ಕೊಟ್ಟಿದ್ದು. ಯಾರು ಕೊಟ್ಟಿದ್ದು? ಇಲ್ಲ ಹೇಳಿ, ಯಾರು ಕೊಟ್ಟಿದ್ದು ಸೂಪು? ಚಳಿ ಆಗ್ತೈತೆ. ಅವ್ರು ಕೊಟ್ಟಿದ್ದು. ಚೆನ್ನಾಗಿದೆ ಸೂಪು? ಚೆನ್ನಾಗಿದೆಯಾ? ನೋಡಿ ಸ್ಪೆಷಲ್ ಮೀಲ್ಸ್ ಇದು. ಸ್ಪೆಷಲ್ ಮೀಲ್ಸ್ ಏನು ಕೊಟ್ಟಿದ್ದಾರೆ ನೋಡಿ. ಊಟ ಎಲ್ಲರೂ ಆಯಿತು. ಅಮ್ಮ ನಮ್ಮ ಅಕ್ಕ ಕಾರ್ಗೆ ಹೋಗ್ತಿದ್ದಾರೆ. ನಾನು ಅಪ್ಪ ನೀವು 3 ಜನ ಹೋಗ್ತೀವಲ್ಲ ರೀ ನಾವು. ಅಮ್ಮ ಅವ್ರ ಕಾರ್ಗೆ ಹೋಗ್ತಿದ್ದಾರಲ್ಲ. ಸರಿ ನಿನ್ನ ಮಮ್ಮಿ ಕತ್ತಿದ್ದೆ ಅತ್ತೆ ಕಾರ್ಗೆ ಹೋಗ್ತೀಯ, ನಮ್ಮ ಕಾರ್ಗೆ ಬರ್ತೀಯಾ? ಪಪ್ಪ ಕಾರಲ್ಲಿ ಹೋಗ್ತೀಯ, ಅತ್ತೆ ಕಾರಲ್ಲ? ಏನು ತಿಂತಿರೋದು? ಹಪ್ಪಳ ತಿಂತಿದ್ಯಾ? ಮೀಲ್ಸ್ಗೆ ಕಾಂಬೋಗೆ ಸ್ಟ್ರಾಬೆರಿ ಫ್ಲೇವರ್ ಐಸ್ ಕ್ರೀಮ್ ಕೊಟ್ಟಿದ್ದಾರೆ. ಸ್ಪೆಷಲ್ ಮೀಲ್ಸ್ ಹೋಗ್ಬಿಟ್ರೆ ಹಂಗೆ ನೋಡಿ. ಹ್ಯಾಂಡ್ ವಾಶ್ಗೆ ಬಂದಿದ್ದೀವಿ. ಹ್ಯಾಂಡ್ ವಾಶ್ ಮಾಡಿಕೊಂಡು ಇವಾಗ ಹೋಗ್ಬೇಕು. ಹೋಗೋದಂತೆ ಬಾಕಿ. ನೋಡಿ ಸ್ಪೆಷಲ್ ಮೀಲ್ಸ್ಗೆ ಆಯ್ತಾ ರೀ ಊಟ? ಆಯ್ತಮ್ಮ ಊಟ ಹೆಂಗಿತ್ತು? ಊಟ ಚೆನ್ನಾಗಿತ್ತು, ಪರವಾಗಿಲ್ಲ ಅಂತ ಏನಿಲ್ಲ. A to B ಹೆಂಗಿತ್ತಪ್ಪ ಅಂತ ಹೇಳ್ಕೊಳ್ಳೋಂಥದ್ದು ಏನಿಲ್ಲ. A to B ಮೊದ್ಲಂಗೆ ಟೇಸ್ಟ್ ಇಲ್ಲ, ಏನಿಲ್ಲ. ಸಾಂಬಾರು ಪರವಾಗಿಲ್ಲ ಅಂತೀರಾ? ಪರವಾಗಿಲ್ಲ ಅಷ್ಟೇ. A to B ಗೆನೇ ಬೇಕಾದ್ರೆ ಫ್ಯಾನ್ಸಿನವ್ರಿಗೆ A to B ಓಕೆ. ನಿಂಗೆ ಹೆಂಗಿತ್ತು ಚಿನಿ ಊಟ? ಸೂಪರ್ ಆಗಿತ್ತಾ? ಏನೇನು ತಿಂದೆ ಚಿನಿ ನೀನು? ಊಟ ಏನೇನು ತಿಂದೆ? ಹಪ್ಪಳ ತಿಂದ? ಅರ್ಥ ಆಯ್ತು ಅನ್ಸುತ್ತೆ. ಡ್ರಮ್ ಸ್ಟಿಕ್ ಸೂಪ್ ಕುಡ್ದೆ ಅಲ್ವಾ ನೀನು? ಚೆನ್ನಾಗಿತ್ತಾ? ಇವಾಗ ಊಟ ಎಲ್ಲ ಆಯ್ತು, ಹೋಗ್ತಾ ಇದ್ದೀವಿ ನಮ್ಮ ಹುಡುಗನ ನೋಡೋಕ್ಕೆ. ಇನ್ನೂ ಹೋಗ್ಬೇಕು ಮೂಡ್ಬಿದ್ರೆಗೆ. ಇವಾಗ ಅವನಿವೆ ಸಕಲೇಶ್ಪುರ ಹತ್ರ ಇದ್ದೀವಿ ಅಂತ. ಕೋಟೆಗೆ ಎಷ್ಟು ರಶ್ ಇದೆ ನೋಡಿ. ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದೊಂದು ಮೂವಿ ತೋರಿಸಿದೆ, ಸ್ಟಾರ್ ಟೈಪ್ ಇದೆ ಮೇಲೆ. ಅದೇ ಇದು ಮಂಜೂರಾಬಾದ್ ಕೋಟೆ ಅಂತ ನೋಡಿದೀವಿ ಮೇಲೆ. ಇಲ್ಲಿಂದ ಹೋಗ್ಬೇಕು ನೋಡಿ, ಅಲ್ಲಿ ಮೇಲೆ ಹತ್ಬೇಕು. ತುಂಬಾ ಕಾಫಿ ಟೀ ಅಂತ ಸೂಪರ್ ಆಗಿದೆ ವಾತಾವರಣ ಮಾತ್ರ. ನೋಡಿ ವಾತಾವರಣ, ಬೆಟ್ಟ ಗುಡ್ಡ ಎಲ್ಲ ಹೆಂಗಿದೆ. ಈ ವಾತಾವರಣ ಮುಗಿಯೋಷ್ಟ್ರಲ್ಲಿ ಬಂದು ಒಂದು ವಿಸಿಟ್ ಹಾಕೊಂಡು ಹೋಗ್ಬಿಡಿ. ಇಲ್ಲಾಂದ್ರೆ ಇದೇ ಥರ ವಾತಾವರಣ ಬೇಕಾದ್ರೆ ಬರೋ ವರ್ಷ ಕಾಯ್ಬೇಕಾಗುತ್ತೆ. ಈ ವಾತಾವರಣ ಬೇಕಂದ್ರೆ ನೆಕ್ಸ್ಟ್ ಈ ಸೀಸನ್ ವರ್ಗು ಕಾಯ್ಬೇಕಾಗುತ್ತೆ. ಫ್ರೀ ಇದ್ರೆ ಬರೋರಿದ್ರೆ ಬನ್ನಿ ನೋಡಿ, ಧರ್ಮಸ್ಥಳ ವಿಸಿಟ್ ಮಾಡಿ. ಆಮೇಲೆ ಹೊರನಾಡಿಗೆ ಹೋಗ್ಬೋದು, ಶೃಂಗೇರಿಗೆ ಹೋಗ್ಬೋದು. ನಮ್ಮ ಮನೆ ತುಂಟ ನಿದ್ದೆ ಮಾಡ್ತಾವನೆ. ಸ್ವಲ್ಪ ಹೊಡಿತಾವನ್ ಶಿಷ್ಯ. ಆರಾಮಾಗಿ ಊಟ ಮಾಡಿ. ಇಲ್ಲಾಂದಿದ್ರೆ ಕಾರಲ್ಲಿ ಇಷ್ಟೊತ್ತಿಗೆ
ಗಾಡಿಗಳು ಹೋಗ್ತವೆ. ನಿದ್ದೆ ಮಾಡಿದ್ರಲ್ಲ ರೀ? ಏನು ನಿದ್ದೆ ಮಾಡೋಣಮ್ಮ, ನಿದ್ದೆ ಮಾಡೋಕ್ಕಾಗಲ್ವೇ? ಕೊಡ್ತಾರೆ. ಹಿಂಗಿತ್ತು ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಹೆಂಗ್ ಆಪೋಸಿಟ್ ಹೆಂಗ್ ಡೈರೆಕ್ಟ್ ಆಗಿ ಬರ್ತಾರೆ ನೋಡಿ. ಗಾಡಿನ ಏನು ಮಾಡ್ತೀಯ ಗಾಡಿ ಎಲ್ಲ ಐತೆ ಇಲ್ಲಿ ಹೆಂಗಿದೆ ನೋಡಿ ವ್ಯೂ. ಏನು ಬಂದ್ಬಿಟ್ಟು ಅಂದ್ಬಿಟ್ಟೆ ನಾವು ನಾನು ಫುಟ್ಪಾತ್ ಮೇಲೆ ಹೋಗಕ್ಕಾಗತ್ತಾ? ಹೆಂಗಿದೆ ನೋಡಿ ನಮ್ಮ ಘಾಟ. ಅಲ್ಲಲ್ಲಿ ಈ ಥರ ಬಾಕ್ಸು ಮಿಸ್ಟು ವಾತಾವರಣ ನೋಡಿ ಏನು ಚೆನ್ನಾಗಿದೆ ಅಂತ. ಹೆಂಗಿದೆ ನೋಡಿ ಮೇಲೆ ಸೂಪರ್ ವಾತಾವರಣ. ನೋಡಿ ಹೆಂಗಿದೆ ಘಾಟ ಮಿಸ್ಟು ಏನು ಚೆನ್ನಾಗಿದೆ ನೋಡಿ. ಈ ಥರ ನಿಮಗೆ ವಾತಾವರಣ ಬೇಕು ಅಂದರೆ ಇದು ಸೀಸನ್, ಇವಾಗ ಬರ್ಬೋದು ನೀವು ಇಲ್ಲಿ ಆರಾಮಾಗಿ. ನೋಡಿ ಹೆಂಗಿದೆ ಅಲ್ಲೆಲ್ಲ ವಾತಾವರಣ. ಹೆಂಗಿದೆ ನೋಡಿ ಮೇಲೆ ಬೆಟ್ಟ. ನಮ್ಮ ಜನಗಳು ವಾತಾವರಣದಲ್ಲ, ಜನ ಗಾಡಿ ತೊಗೊಂಡು ಫಸ್ಟ್ ಹೋಗ್ಬಿಡ್ಬೇಕು. ಯಾರು ಹೆಂಗನ ಹೋಗ್ಲಿ, ನನ್ನ ಗಾಡಿ ಹೋಗ್ಬಿಡೋಕೆ ಮುಂದೆ ಅಲ್ಲಿ ಲಾರಿ ಬರ್ತಾ ಇರಲಿ, ಬಸ್ ಬರ್ತಾ ಇರಲಿ, ಕಾರ್ ಬರ್ತಾ ಇರಲಿ. ಎಷ್ಟು ಚೆನ್ನಾಗಿದೆ ವಾತಾವರಣ. ಜನ ಏನಂತ ಜನಗಳು ಒಬ್ರು ಗೊತ್ತಿಲ್ಲಪ್ಪ, ಮೈ ಮೇಲೆ ಬರ್ತಾರೆ. ಒಂಚೂರು ಕಾಮನ್ ಸೆನ್ಸ್ ಇಟ್ಕೊಳ್ಳಿ. ವಾಟರ್ ಫಾಲ್ಸು ಎಷ್ಟು ಚೆನ್ನಾಗಿ ಹರಿತಿದೆ ಅಂದರೆ ಜನ ನೋಡಿ ಹೆಂಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಇಲ್ಲಿ ಮಳೆ ಹೆಂಗ್ ಬರ್ತಿದೆ ನೋಡಿ. ಇದಕ್ಕಿದಂಗೆ ಮಳೆ ಇಷ್ಟವರೆಗೂ ಚೆನ್ನಾಗಿತ್ತು, ಈಗ ಆಲ್ರೆಡಿ ಇದಕ್ಕಿದಂಗೆ ಮಳೆ ನೋಡಿ. ಇಲ್ಲಿಲ್ಲ ನೋಡಿ ತಿರ್ಗಾ ಇದೆ ಇದೆ ಮಳೆ. ಅಲ್ಲಿ ಅಲ್ಲಲ್ಲಿ ಮಳೆ ಇದೆ, ಅಲ್ಲಲ್ಲಿ ಬಿಸಿಲಿತ್ತು, ಅಲ್ಲಲ್ಲಿ ತುಂಬ ವಾಟರ್ ಫಾಲ್ಸ್. ನೋಡಿ ಅಲ್ಲಲ್ಲಿ ನೀರು ಎಷ್ಟು ಚೆನ್ನಾಗಿ ನೀರು ಹರಿತಿದೆ ನೋಡಿ ಅಲ್ಲಿ ಮೇಲೆ. ಕಾಣಿಸಲ್ಲ, ಅಲ್ಲಿ ಅದೆಲ್ಲ ವಾಟರ್ ಕಾಂಪ್ಲೆಕ್ಸ್ ಇದೆ. ಹೆಂಗಿದೆ ನೋಡಿ view. ಏನು ನಮ್ಮ ಜನ ಈ ಘಾಟಲ್ಲಿ ಕೂಡ ರೇಸ್ ಮಾಡೋದು ಬಿಡಲಾಗತ್ತೆ. ಹೈವೇಲಿ ಓಡಿಸ್ತಾರೆ ಗಾಡಿಗಳು. ಅವ್ನು ಯಾರೋ ಸ್ಪೀಡಾಗಿ ಓದ್ತೀನಿ ಅಂತವ್ರು, ಅವ್ನು ಹಿಂದೆ ನಾನು ಹೋಗ್ಬೇಕಂತ ಓದ್ತಾರೆ. ದಯವಿಟ್ಟು ಆ ಥರ ಎಲ್ಲ ಓಡ್ಸೋಕೆ ಹೋಗ್ಬೇಡಿ. ಮಳೆಗಾಲ ಬೇರೆ, ಟೈರ್ ಹೆಂಗಿರುತ್ತೆ ಕಂಡೀಷನ್ನು, ಸ್ಕಿಡ್ಡೆಲ್ಲ ಆಗುತ್ತೆ, ಅವೆಲ್ಲ ಜ್ಞಾನ ಇರಲ್ಲ. ಅವ್ನು ಯಾರೋ ಸ್ಪೀಡಾಗಿ ಓದ್ತಾನಂತ ಅವ್ನು ಹಿಂದೆ ಹಿಂಗೆ ಹೋಗ್ಬಿಡ್ಬೇಕು. ಹೈವೇಲಿ ಹೆಂಗೆ ಓಡಿಸ್ಬೇಕು, ಘಾಟಲ್ಲಿ ಹೆಂಗೆ ಓಡಿಸ್ಬೇಕು ಒಂದು ಗೊತ್ತಾಗಲ್ಲ ನಮ್ಮ ಜನಕ್ಕೆ. ಆತ್ರ ಬರೀ ಆತ್ರ, ಇದೊಂದು ಮಜಾ ಅಷ್ಟೇ. ಇವ್ ನೋಡಿ ನಮ್ಮ ಎದುರುಗಡೆ ಸೂಪರಾಗಿ ಬರ್ತಾವನೆ. ಜನ ಹೆಂಗ್ ಬರ್ತಾರೆ ನೋಡಿ. ನೋಡಿ ಗಾಡಿಗಳು ಬರುತ್ತೆ ಅನ್ನೋದು ಕಾಮನ್ ಸೆನ್ಸ್ ಕೂಡ ಇಲ್ಲ. ಲೈಟ್ ಹೊಡೆದ್ಬಿಟ್ರೆ ನಾನು ಅಲ್ಲೇ ನಿಂತ್ಕೊಂಡ್ಬಿಡ್ಬೇಕು. ನಾನು ನಿಲ್ಸ್ಬಿಟ್ಟು ಜಾಗ ಬಿಟ್ಬಿಡ್ಬೇಕು. ಬರೋನೆ ಹೆಂಗಣ ಬರಲಿ, ಹೋಗೋನೆ ಹೆಂಗನ, ಜಾಗ ಇರಲ್ಬೇಡ. ಸೈಡಿಗೆ ಆ ಕಡೆಗೆ ಇಳಿದ್ಬಿಡ್ಬೇಕು, ಫುಟ್ಪಾತ್ ಕೆಳಗೆ. ಆಮೇಲೆ ಜಾಗ ಬಿಟ್ಬಿಡ್ಬೇಕು. ಅವ್ನು ಹೋಗ್ಬಿಡ್ಬೇಕು, ನಾವು ನಿಂತ್ಕೊಂಡ್ಬಿಡ್ಬೇಕು. ದಯವಿಟ್ಟು ಯಾರಾದ್ರೂ ಘಾಟಲ್ಲಿ ಬರೋರು ಹೈವೇಲಿ ಓಡಿಸೋ ಥರ ಫಾಸ್ಟಾಗಿ ಓಡಿಸ್ಬೇಡಿ. ಓಡಿಸಿ ನಿಧಾನಕ್ಕೆ ಹೋಗಿ ಎಂಜಾಯ್ ಮಾಡ್ಕೊಂಡು ಹೋಗಿ ವಾತಾವರಣನ ಫೀಲ್ ಮಾಡಿ. ನಿಮಗೆ ಗೊತ್ತಾಗುತ್ತೆ. ಚೆನ್ನಾಗಿದೆಯಲ್ಲ ಮಳೆ. ರೋಡೇ ಕಾಣಿಸ್ತಿಲ್ಲ, ಅಷ್ಟು ಜೋರಾಗಿ ಮಳೆ ಇದೆ. ಗೈಸ್ ಇವಾಗ ನಮ್ಮ ಸಿದ್ಧಾರ್ಥ ನೋಡಕ್ಕೆ ಮೂಡ್ಬಿದೆ ಹತ್ತತ್ರ ಬಂದ್ಬಿಟ್ಟಿದೀವಿ. ಕರೆಕ್ಟಾಗಿ 3 ಕಿಲೋಮೀಟರ್ ಇದೆ. ನಾವು ಬಂದಿರೋದು ಗೊತ್ತಿಲ್ಲ, ಬರೀ ಅವ್ರ ಅಪ್ಪ, ಅವ್ರ ಅಮ್ಮ ಮತ್ತು ನಮ್ಮ ಅಮ್ಮ ಮಾತ್ರ ಅಂತ ಹೇಳಿದ್ದೀವಿ. ನೋಡೋಣ ಅವ್ನ ರಿಯಾಕ್ಷನ್, ನಾವು ಹೋದ್ರೆ ಹೆಂಗಿರುತ್ತೆ ಅಂತ ನೋಡೋಣ. ಏನು ಎತ್ತ ಅಂತ ನೋಡೋಣ ಬನ್ನಿ. ನಾವು ಹೋಗ್ತಿರೋದು ಅವ್ನಿಗೆ ಗೊತ್ತಿಲ್ಲ. ನಮ್ಮಮ್ಮ, ಅಕ್ಕ, ಅವರಪ್ಪ ಎಲ್ಲ ಹೋಗ್ತಿದ್ದಾರೆ ಅಂತ ಅನ್ಕೊಂಡಿದ್ದಾನೆ ಅವನು. ನಾವೆಲ್ಲ ಹೋಗ್ತಿರೋದು ಅವ್ನಿಗೆ ಗೊತ್ತಿಲ್ಲ. ನೋಡೋಣ ನಾವೆಲ್ಲ ಹೋದ್ರೆ ಹೆಂಗೆ ರಿಯಾಕ್ಷನ್ ಆಗುತ್ತೆ ಅವ್ನು ಅಂತ. ನೋಡಿ ನನ್ನ ಮಗನ ಅವತಾರ ನೋಡಿ. ಎದ್ಬಿಟ್ಟು ಅವನ ಕುಳ್ಳ ಇಷ್ಟೊತ್ತು ನಿದ್ದೆ ಹೊಡೆದು ಇಷ್ಟೊಂದು ಚೆನ್ನಾಗಿ ಮಲಗಿದ್ದ, ಇವಾಗ ಎದ್ದು ಅವನ ಅಣ್ಣ. ಅಮ್ಮ ಅಮ್ಮ ಅಂತಿದ್ದಾನೆ. ನೋಡಿ ಅವನ ಅವತಾರಗಳು ನೋಡಿ. ನೋಡಿ ಚಿಕ್ಕ ಮಗು ತರ ಎಷ್ಟು ಚೆನ್ನಾಗಿದೆ ನೋಡಿ ನನ್ನ ಮಗ. ಕ್ಯೂಟ್ ನೋಡ ಹೋಗ್ತಿದ್ದೀವಿ ನಮ್ಮ ಸಿದ್ಧಾರ್ಥ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಯ್ತಾ ಇರ್ತಾರೆ ಅಂತ ನೋಡೋಣ. ಪಾಪ 2-3 ಸಲ ತುಂಬಾ ಸಲ ಫೋನ್ ಮಾಡಿದ್ದ. ನೋಡೋಣ ನಾವ್ ಯಾರು ಬರ್ತಾ ಇಲ್ಲ, ನಿಮ್ಮ ಅಪ್ಪ ಅಮ್ಮ ಮಮ್ಮಿ ಒಬ್ರು ಬರ್ತಿದ್ದಾರೆ ಅಂತ ಹೇಳಿದೀವಿ. ನಾವು ಹೋದ್ರೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಏನಂತೀರಿ? ನೋಡಪ್ಪ ಇನ್ನೇನು ಆಯ್ತಲ್ಲ ಸ್ವಲ್ಪ ಅಷ್ಟೇ.
ನೀವೇನಂತೀರಪ್ಪ? 4 ನಿಮಿಷ ತೋರಿಸ್ತಾರೆ ನಮ್ಮ ಗೂಗಲ್ ನಿಮ್ಮಪ್ಪಲ್ಲಿ. ಯಾವ ತರ ಫುಲ್ ಫೀಲಿಂಗ್ ಆಗೋಗ್ತಾರಲ್ಲ ಸಿದ್ಧಾರ್ಥ ನೋಡಿದ ತಕ್ಷಣ? ನೋಡೋಣ, ಫೀಲಿಂಗು ನಮ್ಗಾಗುತ್ತಾ ಅವಂಗಾಗುತ್ತಾ ನೋಡೋಣ. ಫಸ್ಟ್ ನಮ್ಗೆ ಆಗೋದು, ಚಿಲ್ಡ್ರನ್ಸ್ ಆಗಲ್ಲ, ಫಸ್ಟ್ ಪೇರೆಂಟ್ಸ್ಗೆ ಆಗೋದು. ಎಮೋಷನಲ್ ನೋಡೋಣ. ಡ್ಯಾಮೇಜ್ ಇವಾಗ ಸ್ವಲ್ಪ ಹೊತ್ತು. ಫೋನ್ ಲೈಫ್ ನಮ್ಮ ಸಿದ್ಧಾರ್ಥನ್ ಕಾಲೇಜ್ ಹೋಗೋ ರೋಡು ಎಕ್ಸಲೆಂಟ್. ಹೋಗ್ತಾ ಇದೀವಿ, ಇನ್ನೊಂದು 2 ನಿಮಿಷ ಕೆಲವೇ ಕ್ಷಣಗಳು ಮಾತ್ರ. ನೋಡೋಣ ಬನ್ನಿ. ಇದೇ ಕಾಲೇಜು ಎಕ್ಸಲೆಂಟ್ ಅಂತ, ಸುಂದಿ ರೋಡು. ಮುಂದೆ ಕ್ಯಾಂಪಸ್ ದೊಡ್ಡದಾಗಿದೆ. ಇದು ಜಸ್ಟ್ ಎಂಟ್ರೆನ್ಸ್ ರೋಡ್. ಇದು ಬಂತು ಕಾಲೇಜ್ ಬಂತು. ಅವ್ನ ರಿಯಾಕ್ಷನ್ ನೋಡ್ಬೇಕು. ಆಫ್ ಮಾಡಬೇಕು ಮಾಡ್ಬೇಡ. ಹಾ, ಆದ್ವಿ ಕಾಲೇಜ್ ಒಳಗೆ. ಇದೇ ಕಾಲೇಜ್ ಕ್ಯಾಂಪಸ್. ನೋಡೋಣ ನಮ್ಮ ಸಿದ್ಧಾರ್ಥ ಎಲ್ಲಿರ್ತಾರೆ, ಏನ್ ಮಾಡ್ತಿರ್ತಾರೆ ಅಂತ. ಒಂದ್ ದಿವಸ ಇರಕ್ ಹೋಗ್ತಾರೆ ಎಲ್ಲಾರು. ನೋಡೋಣ. ಎಕ್ಸಲೆಂಟ್. ಎಕ್ಸಲೆಂಟ್ ಕಾಲೇಜ್ ಇದು. ನಮ್ಮ ಸಿದ್ಧಾರ್ಥ ಹೋಗ್ತಾ ಇರೋದು. ಹೋಗ್ತಾ ಇರೋದು ಕ್ಯಾಂಪಸ್ ಇದು. ಎಲ್ಲಾರ್ಗು ಆತರ ಕಾತರ. ನೋಡೋಣ. ಎಲ್ಲಾರ್ಗು 1 ತಿಂಗಳಾಯ್ತು ಸೇರಿದಷ್ಟೇ, ಆದ್ರೆ ಇರುತ್ತಲ್ಲ ಲವ್ ಫೀಲಿಂಗ್ಸ್ ಎಲ್ಲ ಇರುತ್ತಲ್ಲ. ನೋಡಿ ಕಾಲೇಜಲ್ಲಿ ವಾತಾವರಣ ಕ್ಯಾಂಪಸ್ ಇದೆ, ಸೂಪರ್ ಆಗಿದೆ. ಸೂಪರ್ ಆಗಿದೆ, ಎಕ್ಸಲೆಂಟ್ ಕಾಲೇಜ್. ಎಕ್ಸಲೆಂಟ್ ಕಾಲೇಜು. ಯಾರನ್ನ ಸೇರ್ಸೋದಿದ್ರೆ ಇವಾಗ 10th ಬರೀತಾರೋ ನೆಕ್ಸ್ಟ್ ಫಸ್ಟ್ PUC ಬೇಕಾದ್ರೆ ಸೇರಿಸಿ. ಚೆನ್ನಾಗಿದೆ ಕ್ಯಾಂಪಸ್ಸು. ನೋಡಿ ಹೆಂಗಿದೆ. ಎಲ್ಲ ತಂದೆ ತಾಯಿರ ಮಕ್ಕಳನ್ನ ಕರ್ಕೊಂಡೋಗಿ ಬಂದಿದ್ದಾರೆ. ಇವತ್ತು 1 ತಿಂಗಳಾಯ್ತು. ಸೇರಿ 1 ತಿಂಗಳು ಆಗಿರೋರ್ಗೆ ಇವತ್ತು ಮಾತ್ರ ಫಸ್ಟ್ PUC ಮತ್ತೆ 1 ಡೇ ಜೊತೆಲಿ ಕಳಿಸ್ಬಹುದು. ನೋಡೋಣ. ಇವತ್ತು ಇಷ್ಟೊತ್ತಿಗೆ ಕರ್ಕೊಂಡು ಹೋದ್ರೆ, ಇವಾಗ ಟೈಮ್ ಎಷ್ಟು? 6 o'clock. ಇವಾಗ ಕರ್ಕೊಂಡು ಹೋದ್ರೆ ನೆಕ್ಸ್ಟ್ ನಾಳೆ ಇಷ್ಟೊತ್ತಿಗೆಲ್ಲ ಕರ್ಕೊಂಡ್ ಬಂದು ಬಿಡ್ಬೇಕು ನಾವು. ಇದು ಒಂದು ಡೈನಿಂಗ್ ಹಾಲ್ ಅಲ್ಲಪ್ಪ, ಇದು ಡೈನಿಂಗ್ ಹಾಲ್ ಮತ್ತೆ ಪ್ರಿನ್ಸಿಪಲ್ ಚೇರ್. ಇದು ನಮ್ಮ ಸಿದ್ಧಾರ್ಥ ಓದ್ತಿರೋ ಕಾಲೇಜು. ಎಲ್ಲಿ ಮುಂದೆ ಎಲ್ಲೋಗಾಕ್ಯಾ? ಇದು ಅವ್ನು ಉಳ್ಕೊಂಡಿರೋ ಅಲ್ಲೆಲ್ಲ ಹೋಗಕ್ಕಾಗಲ್ಲ. ಕಾರು ಕಮ್ಮಿ ಇದ್ಬಿಟ್ರೆ ಬಂದ್ಬಿಟ್ಟ. ನೋಡಿ ಇಲ್ಲೇ ನಮ್ ಸಿದ್ಧಾರ್ಥ ಇಲ್ಲೇ. ಇಲ್ಲಿದ್ದಾರೆ ನೋಡಿ ನಮ್ಮ ಸಿದ್ಧಾರ್ಥ. ಇವ್ರೇ ನಮ್ಮ ಸಿದ್ಧಾರ್ಥ. ಎಲ್ಲ ಫಸ್ಟ್ ನಾ ಎಷ್ಟು ಫ್ರೆಂಡ್ಸ್ ಇದ್ರೆ ಎಲ್ಲಾರು ಹೊರಟ್ಬಿಟ್ರು. ಇವರಪ್ಪ ಅಮ್ಮ ನಾಳೆ ಬರ್ತಾರೆ. ನಾಳೆ ಬರ್ತಾರಪ್ಪ. ಹೌದಾ? ಏ ಇಲ್ಲ, ಅವ್ನು ಹಾಕು ನಂದು. ಹಾಯ್ ಗೈಸ್, ಇವತ್ತಿಂದು ದಿನ ಮುಗೀತು. ಇವತ್ತು ನಮ್ಮದು ಹೋಟ್ಲು ಹೋಮ್ ಸ್ಟೇ ಮಾಡಿದ್ದೇವೆ. ನೀವು ಊಟ ಮಾಡಿ ಮಲಗೋದಷ್ಟೇ. ನಾಳೆ ಬೆಳಗ್ಗೆ ಹೆಂಗಿರುತ್ತೆ ಅಂತ ತೋರಿಸ್ತೀವಿ ಬನ್ನಿ. ಹೋಮ್ ಸ್ಟೇಗೆ ಬಂದು ಇದಕ್ಕಾಗಿ ಧನ್ಯವಾದಗಳು. ನಮ್ದೆಲ್ಲ ಊಟ ಮಾಡಿ ಮಲಗೋದೊಂದೇ ಬಾಕಿ ಇರೋದು.